ನಮಸ್ತೆ. ನವೀನ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಎಸ್, ನಾನು ಹೇಳಿದೆ ಆಲ್ರೆಡಿ ಒಂದೂವರೆ ಗಂಟೆಯಿಂದ ಇದನ್ನೇ ಚರ್ಚೆ ಮಾಡ್ತಾ ಇದೀವಿ. ಸೊ ನೀವು ಕಾಂಪ್ರಮೈಸ್ ಆಗಲ್ಲ, ನಮಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾರೆ. ಬಟ್ ಏನಪ್ಪಾ ಅಂದ್ರೆ A1 ಆರೋಪಿನ ಬಿಟ್ಟು ಕಳಿಸಿದ್ದಾರೆ, A2 A3 ನ ಕಂಟ್ರೋಲ್ ಅಂದ್ರೆ ಈಗ ಕಸ್ಟಡಿಯಲ್ಲಿ ಪೊಲೀಸ್ ಹೇಳಿದ್ದಾರೆ. ಇವ್ರ ಮುಂದೆ ಎಲ್ಲ ನಾವು ಕರ್ಕೊಂಡ್ ಬರ್ತೀವಿ ನಡೀರಿ ಸ್ಟೇಷನ್ಗೆ ಅಂತ. ಕಾಂಪ್ರಮೈಸ್ ಆಗ್ಬೇಕಾದ್ರೆ ಅನಂತ್ ಕುಮಾರ್ ಹೆಗ್ಡೆ ಅವರು ಇದ್ರ ನಿಮ್ಗೆ? ಇಲ್ಲ, ಇವ್ರು ಸುರೇಶ್ ಗೌಡ್ರು ಇದ್ರು, ತುಮಕೂರು ಗ್ರಾಮಾಂತರ ಶಾಸಕರಾಗಿದ್ದಾರಲ್ಲ ಅವ್ರು ಇದ್ರು. ಕೆಲ ಮುಖಂಡರುಗಳೆಲ್ಲ ಬಿಜೆಪಿ ಎಲ್ಲ ಸೇರ್ಬಿಟ್ಟು ಇದ್ರಲ್ಲಿ ಸೇರ್ಬಿಟ್ಟು ಹೇಳಿದ್ರು. ಒಂದು 30 ಜನ 20 ಜನ ಇದ್ರಲ್ಲಿ. ಅದೇ ಮಾತಲ್ಲೇ ಅದರ ಏನ್ ಹೇಳಿದ್ರಂದ್ರೆ, ನೀವು ಕಂಪ್ಲೇಂಟ್ ಕೊಡಬೇಡಿ, ಪ್ರತಿಭಟನೆ ಮಾಡಿದ್ರು ನಾವು ಪ್ರತಿಭಟನೆ ಮಾಡ್ತೀವಿ, ಏನು ನಿಮಗೆ ಲಾಭ ಆಗಲ್ಲ ಅಂತ ನಮಗೆ ಹೇಳಿದ್ರು. ಈಗ ನಾವು ಪ್ರತಿಭಟನೆ ನ್ಯಾಯಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರಂದ್ರು ನಾವು ಪ್ರತಿಭಟನೆ ಮಾಡ್ತೀವಿ ಅಂದ್ರು. ಅವ್ರು ಪ್ರತಿಭಟನೆ ಮಾಡಕ್ಕೆ ನಮ್ದೇನು ತಪ್ಪೇ ಇಲ್ಲ, ಗೊತ್ತಾ? ಅವರೇ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ, ಅವರೇ ನಮ್ಮ ಮೇಲೆ ಹೊಡೆದು, ಅವರೇ ಉಲ್ಟಾ ನಮ್ಮ ಮೇಲೆ ಗೂಬೆ ಕೂರ್ಸಕ್ ಬರ್ತಿದ್ದಾರೆ. ಏನ್ ಹೇಳ್ತಾ ಇದಾರೆ, ನಾವು ಪ್ರತಿಭಟನೆ ಮಾಡ್ತೀನಿ ಅಂತಿದಾರಲ್ಲ, ನಾವ್ ಏನ್ ತಪ್ಪು ಮಾಡಿದ್ವಿ ಪ್ರತಿಭಟನೆ ಮಾಡಕ್ಕೆ? ಹೋಗ್ಲಿ, ಅವ್ರು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಮ್ ತಪ್ಪು ಇರ್ತಿದ್ರೆ. ಒಬ್ಬ ಸಂಸದ ಆದವರು ಅವರು ಗನ್ ಮ್ಯಾನ್ ಎಲ್ಲ ಇಟ್ಕೊಂಡು, ಡಿಪಾರ್ಟ್ಮೆಂಟ್ ಎಲ್ಲ ಇಟ್ಕೊಂಡು ಒಬ್ಬ ಜನಸಾಮಾನ್ಯರಿಗೆ ರೋಡಲ್ಲಿ ಹೋಗುವಾಗ ಈ ತರ ಮಾಡ್ತಾರೆ ಅಂದ್ರೆ ಅವ್ರ ಮನಸ್ಥಿತಿ ಯಾವ ತರ ಇದೆ? ಅವರು ಬಿಜೆಪಿ ಇದನ್ನ ಹೇಳ್ಕೊಂಡಿರೋ ಪಕ್ಷ, ನರೇಂದ್ರ ಮೋದಿ ಎಲ್ಲ ನ್ಯಾಷನಲ್ ನ್ಯೂಸ್ ಎಲ್ಲ ಗೊತ್ತಾಗಬೇಕಲ್ಲ, ಹಿರಿಯ ನಾಯಕರಿಗೆಲ್ಲ ಗೊತ್ತಾಗಬೇಕಲ್ಲ. ಬಿಟಿಎಂ ಲೇಔಟ್ ಇಂದ ಮಧು ಅಂತ ಕರೆ ಮಾಡಿದ್ದಾರೆ. ಮಧು, ನಮಸ್ತೆ. ನಮಸ್ತೆ ಸರ್, ಸ್ವಲ್ಪ ಜೋರಾಗಿ ಮಾತಾಡಿ, ಏನ್ ಅನ್ನಿಸ್ತು ಹೇಳಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ನಾನು ಸಿಂಪಲ್ ಆಗಿ ಹೇಳ್ತೀನಿ. ಈಗ ಯಾರವ್ರು ಆರೆಂಜ್ ಶರ್ಟ್ ಅಲ್ಲಿ ಕೂತಿದ್ದಾರೆ ಮತ್ತೆ ಅವ್ರು ಟೋಪಿ ಹಾಕಿ ಕೂತಿರಲ್ಲ ಸರ್, ನೀವು ಇದನ್ನ ಕಾಂಪ್ಲಿಕೇಟ್ ಮಾಡ್ತಿದ್ದೀರಾ. ಈಗ ಏನಂದ್ರೆ, ನೆನ್ನೆ ಆದ ಇನ್ಸಿಡೆಂಟ್ ಅಲ್ಲಿ ನಿಮಗೆ ಎವಿಡೆನ್ಸ್ ಇದ್ರೆ ತಗೊಂಡೋಗಿ ಸ್ಟೇಷನ್ ಅಲ್ಲಿ ಕೊಡಿ, FIR ಮಾಡಿ, ಕೇಸ್ ಮಾಡಿ, ಅದು ಲಾ ಹೆಂಗೆ ಹೇಳುತ್ತೆ ಆತರ ಹೋಗಿ. ಅದು ಬಿಟ್ಟು ಇಲ್ಲಿ ಬೇರೆ ಬೇರೆ ವಿಚಾರ ಮಾತಾಡ್ತಿರುವಾಗ ಏನಾಗುತ್ತೆ ಅಂದ್ರೆ ಸರ್, ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಹಿಂದೂ ಮುಸ್ಲಿಂ ಅಂದ್ರೆ ನಾವ್ ಹೇಗಿದ್ರು ಗೊತ್ತು ಸರ್, ನಾವು ಚಿಕ್ಕದ್ರಿಂದ ನಮ್ಮ ಮನೆಯಲ್ಲಿ ದೀಪಾವಳಿ ಆದ್ರೆ ಮುಸ್ಲಿಂ ಹುಡುಗರು ಓಡ್ ಬರೋರು ನಮ್ಮ ಮನೆಗೆ. ಅಮ್ಮ ಏನ್ ಮಾಡ್ತಾ ಇದೀರಾ, ಒಬ್ಬಟ್ಟು ಮಾಡ್ತೀರಾ, ನನಗೆ ಕೊಡಿ ಅಂತ. ಅವ್ರ ಮನೆಗಳಲ್ಲಿ ಬಕ್ರೀದ್ ಆದ್ರೆ ಅವ್ರ ತಂದೆ ತಾಯಿ ನಮ್ಮನ್ನ ಕರೆಯಕ್ ಕಳಿಸೋರು, ಜಾಕೆ ಬುಲಾಲೇಕ ಹಬ್ಬ ಅವತ್ತು ಬಿರಿಯಾನಿ ಖಾನಾಸು ಕರ್ಕೆ. ಈ ತರ ಸೌಹಾರ್ದತೆ ಇದ್ದಿದ್ದನ್ನ ನೀವ್ ಯಾವ ತರ ಹೇಳ್ಕೊಂಡು ಹೋಗ್ತೀರಾ ಅಂದ್ರೆ, ಒಬ್ರು ಮಕ್ಕ ಒಬ್ರು ನೋಡ್ಲೇಬಾರ್ದು, ಆ ರೀತಿ ಮಾಡ್ತಾ ಇದೀರ. ಈಗ ನೋಡಿ, ಇಲ್ಲಿ ಕುತ್ಕೊಂಡು ಚರ್ಚೆ ಮಾಡ್ತಾ ಇರೋದು ಸಂಸದ, ಅವನು ತಪ್ಪು ಮಾಡಿದಾನೆ, ಅವನು ಪೊಲೀಸ್ ಬಿಟ್ಟಿದ್ದೆ, ಅವನಿಗೆ ಅರೆಸ್ಟ್ ಮಾಡಕ್ಕೆ, ಅವನಿಗೆ ಅರೆಸ್ಟ್ ಮಾಡಬೇಕು. ಭಾಷಣ ಕೇಳಿದ್ರೆ ನಾವು ನೋಡಿ, ನಾನು ಒಬ್ಬ ಸಂಘಟನೆ ಅಧ್ಯಕ್ಷ, ಸದ್ಭಾವನಾ ಯೂತ್ ಸೋಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಇಂತೆ 80% ಹಿಂದೂಗಳು ನನ್ನ ಜೊತೆನಲ್ಲಿ ಇರೋದು, ನಮ್ಮ ಇದ್ರಲ್ಲಿ ಇರೋದು. ನಾನು ಅಧ್ಯಕ್ಷ ಇದ್ದೀನಿ. ಅದಕ್ಕೆ ಎಲ್ಲ ಹಿಂದೂ ಮುಸಲ್ಮಾನ್ಗೆ ಒಗ್ಗಟ್ಟಾಗಿ ಸೇರ್ಕೊಂಡು ನಾವು ಹೋಗೋದು. ಹೋರಾಟದಲ್ಲಿ ಜಾಸ್ತಿ ನಾನು ಹಿಂದೂ ಅವ್ರಿಗೆ, ಜೈನ ಅವ್ರಿಗೋಸ್ಕರ ನಾನು ಮಾಡಿದ್ದೀನಿ. ಇಲ್ಲಿ ಕುತ್ಕೊಂಡು ಹಿಂದೂ ಮುಸಲ್ಮಾನ್ ನಾವು ಮಾಡ್ತಾ ಇಲ್ಲ, ಚರ್ಚೆಗೆ ಬಂದಿದ್ದೀವಿ. ಯಾಕಂದ್ರೆ ಆಕ್ಷನ್ ತಕೋಬೇಕು ಪೊಲೀಸ್ ಕರ್ತವ್ಯ ಮಾಡಬೇಕು. ಗೌರ್ಮೆಂಟ್ ಯಾಕೆ ಇದಕ್ಕೆ ನೋಡಿ, ಗೌರ್ಮೆಂಟ್ಗೆ ಒಂದು ಇದು ಇಶ್ಯೂ ಸಿಕ್ತು, ಇದು ಆ ಇಶ್ಯೂ ತಕೊಂಡು ಹಂಗೆ ಮಾಡ್ತಾ ಆ ಸಂಸದ ಬೇರೆ ಇದು ಮಾಡ್ಕೊಂಡು ಬೇಲ್ ತಕೊಂಡ್ಬಿಡ್ತಾನೆ. ಅದು ಆಗ್ಬೇಡ್ದಂತ ಕೂತ್ಕೊಂಡು ಮಾಡ್ತಾ ಇರೋದು. ಯಾಕಂದ್ರೆ ನೋಡಿ, ಹೋಗ್ಬಿಟ್ರು ಅವರು. ಓಕೆ, ಯಾಸಿನ್ ಶೇಖ್ ಅಂತ. ನಮಸ್ತೆ, ಬೆಂಗಳೂರಿಂದನೇ ಕರೆ ಮಾಡಿದ್ದಾರೆ ಯಾಸಿನ್ ಅವರೇ. ಹಲೋ, ನಮಸ್ತೆ ಮ್ಯಾಮ್. ಸ್ವಲ್ಪ ಜೋರಾಗಿ ಮಾತಾಡಿಮ್ಮ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಅದೇ ನ್ಯೂಸ್ ನಲ್ಲಿ ನೋಡ್ದೆ ನಾನು ಮೇಡಮ್. ಇವ್ರದ್ದು ರೈಟ್ ಏನಿದೆ ಮೇಡಮ್, ಲೇಡೀಸ್ ಮೇಲೆ ಕೈ ಮಾಡಕ್ಕೆ, ಇದ್ ಮಾಡಕ್ಕೆ, ಜೋಡ್ ಮಾಡಕ್ಕೆ. ಅಟ್ಲೀಸ್ಟ್ ಇವರು ಒಂದು ಗಂಡಸಾಗಿ ಹುಟ್ಟಿ ನಮ್ಮ ಕರ್ನಾಟಕದಲ್ಲಿ ಒಂದು ಹುಡುಗಿರ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂದ್ರೆ, ಓದಿಸ್ತಾರಂದ್ರೆ, ಇವ್ರಿಗೆ ರೈಟ್ಸ್ ಏನಿದೆ ಅವ್ರ ಮೇಲೆ ಕೈ ಮಾಡಕ್ಕೆ? ಅವ್ರಿಗೆ ಲೇಡೀಸ್ ರೆಸ್ಪೆಕ್ಟ್ ಇಲ್ವಾ? ಅಟ್ಲೀಸ್ಟ್ ನಾವು ಸೆಲೆಕ್ಟ್ ಮಾಡಿ ನಾವು ಅವ್ರಿಗೆ ಮುಖ್ಯಮಂತ್ರಿ ಮಾಡ್ತೀವಿ, ಬೇರೆದ್ ಮಾಡ್ತೀವೋ, ಅದ್ ನಾವು ಓಟ್ ಹಾಕಿದಕ್ಕೆ ಅವ್ರ ಮುಂದೆ ಹೋಗಿರೋದಲ್ಲ ಮ್ಯಾಮ್. ಹಲೋ, ಕೇಳಿಸ್ತದೆ, ಹೇಳಿ. ಅದು ಅಟ್ಲೀಸ್ಟ್ ಬೇರೆ ಅವರು ಹಿಂದೂಸ್ ಅವರು ಈ ತರ ಮಾಡಿದ್ರೆ ಅವ್ರು ಬಿಡ್ತಾ ಇದ್ರ? ಹಿಂದೂಸ್, ನಮ್ ಮುಸ್ಲಿಮ್ಸ್ ಅವರು ಹಿಂದೂಸ್ ಹುಡುಗಿರಿಗೆ ಹೊಡೆದ್ರೆ ಅವ್ರ ಆಕ್ಷನ್ ತಗೊಳ್ತಾ ಇರ್ಲಿಲ್ವಾ? ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಬಟ್ ತೀರಾ ಶೇಮ್ ಅನ್ಸೋದೇನು ಅಂದರೆ, ಒಬ್ಬ ಜನಪ್ರತಿನಿಧಿಗೆ ಸಾಮಾನ್ಯ ಪ್ರಜ್ಞೆಯೂ ಇರಲಿಲ್ವ ಆ ಸಂದರ್ಭದಲ್ಲಿ ಅಂತ ಒಂದು ವೇಳೆ ಆರೋಪ ನಿಜ ಆದರೆ. ಅನಂತ್ ಕುಮಾರ್ ಹೆಗಡೆ ಅವರು ಕಾರಿಂದ ಎಳೆದು ಬಂದು ಮುಖಕ್ಕೆ ಹೊಡೆದ್ರು, ಒಬ್ಬ ಹೆಣ್ಮಗಳು ಮೇಲೆ ಕೈ ಮಾಡಿದ್ರು ಅಂದರೆ ಕೇಳಿಸ್ಕೊಳ್ಳೋಕ್ಕೆ ಒಂಥರ ಅಸಹ್ಯ ಅನ್ಸುತ್ತೆ, ಕೇಳಿಸ್ಕೊಳ್ಳೋಕ್ಕೆ ಶೇಮ್ ಅನ್ಸುತ್ತೆ. ಒಬ್ಬ ಜನಪ್ರತಿನಿಧಿ